ಇನ್ನು ಮುಂಜಾನೆ ನಾವೆಲ್ಲರೂ ಇಲ್ಲಿ ಪಾಲಕರ ಒಂದು ಸಭೆಗೆ ಸೇರುತ್ತೇವೆ. ನನ್ನ ಪರವಾಗಿ, ನನ್ನ ಸಹೋದ್ಯೋಗಿಗಳ ಪರವಾಗಿ ಪರಮಪೂಜ್ಯ ಅಪ್ಪಾಜಿ ಡಾಕ್ಟರ್ ಚನ್ನಬಸವೇಶ್ವರ ಪಟ್ಟದೇವರು, ಗುರುಬಸವ ಪಟ್ಟದೇವರು, ಬಸವಲಿಂಗ ಪಟ್ಟದೇವರ ಅಪ್ಪಾಜಿಗಳಿಗೆ ಆ ದೇವರಿಗೆ ನಮಸ್ಕರಿಸುತ್ತ, ಇವತ್ತು ಪಾಲಕ ಪೋಷಕರ ಮತ್ತು ಟೀಚರ್ಸ್ನ ಮೀಟಿಂಗಿನ ಒಂದು ಅನಿಸಿಕೆಯಲ್ಲಿ ಮಾತಾಡಿ ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟಿರ್ತಾರೆ. ಪೋಷಕರೇ, ಮಕ್ಕಳಿಗೆ ನಾವು ಬೆಳೆಸಬಹುದು, ಬೆಳೆಸದೇನೆ ಇರ್ಬೋದು. ಮಕ್ಕಳಿಗೆ ನಾವು ಮಾರ್ಗದರ್ಶನ ಕೊಡಬಹುದು ಅಥವಾ ಮಾರ್ಗದರ್ಶನ ಕೊಡದೇ ಇರ್ಬೋದು. ಅವು ಹೇಗೋ ಬೆಳೀತಾರೆ, ಏನೋ ಒಂದು ಆಗ್ತದೆ, ಅದಂತೂ ಖಂಡಿತ ನಿಜ. ನಾವು ಮಾಡದೇ ತೋರಿಸದೇ ಏನೋ ಒಂದು ಆಗ್ತದೆ. ಬಟ್ ಇವಾಗ ನಾವು ಸೇರ್ಕೊಂಡು ಇಲ್ಲಿ ಒಂದು ಸೈನ್ಸ್ ಅಂತ ಸಬ್ಜೆಕ್ಟ್ ಕೊಡಿಸಿದ್ದು ಸರ್, ನಾವು ನನ್ನ ಮಕ್ಕಳನ್ನು ಬಹಳ ವಿಶೇಷವಾಗಿ ಒಂದು ಸ್ಪೆಷಲ್ ಪರ್ಸನ್ ಮಾಡಬೇಕು ಅಂತ ಲೆಕ್ಕಾಚಾರ ಎಲ್ಲರೂ ಕೂಡ ಯೋಚನೆ ಮಾಡಿರ್ತೀವಿ. ಕರೆಕ್ಟ್. ನಾನು ಆಸ್ ಅ ಪೇರೆಂಟ್ ಈವನ್ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಾಟನಿ, ಝಾಲಜಿ ಅಂತ ಆವತ್ತಿನ ದಿನ ಆವತ್ತಿನ ಪೋರ್ಷನ್ಸ್ ಆ ಮಟ್ಟಿಗೆ ಮುಗ್ದಿರುತ್ತೆ. ಇಂಥದ್ರಲ್ಲಿ ಅವರು ಲೀವ್ ಹಾಕ್ದ, ಮತ್ತೊಂದು ವಿಚಾರಕ್ಕೋಸ್ಕರ ಅರ್ಜೆಂಟಿಗೆ ಕೊಟ್ಟ, ಅದ್ರ ಬಗ್ಗೆ ನಾವು ಯಾವತ್ತೂ ಕೂಡ ದುಃಖ ಏನು ಅಂತ ಹೇಳಿದ್ರೆ ಸೀರಿಯಸ್ನೆಸ್ ಸ್ಯಾಟರ್ಡೇ ಇಸ್ ಆಲ್ಮೋಸ್ಟ್ ಕನ್ಸಿಡರ್ಡ್. ಸ್ಯಾಟರ್ಡೇ ಬಂದಾಗ ಬಹಳಷ್ಟು ಸ್ಟ್ರೆಂತ್ ಕಡಿಮೆ ಇರುತ್ತೆ. ಈವ್ನಿಂಗ್ ಸ್ಟಡಿ ಅವರ್ಸ್ ಕೂಡ ಅಷ್ಟೇ, ಮನಸ್ಸಿಗೆ ಬಂದ್ರೆ ಹುಡುಗರು ಕೊಡ್ತಾರೆ, ಇಲ್ಲಾಂದ್ರೆ ಹೊರಟೋಗ್ತಾರೆ. ಇದನ್ನ ನೀವು ಎಂಕರೇಜ್ ಮಾಡೋದು ಬಹಳ ದುಃಖಕರ ಸುದ್ದಿ. ನಮ್ದೊಂದು ಪಾಯಿಂಟ್ ಏನು, ಡಿಸ್ಕರೇಜ್ ಮಾಡ್ರಿ, ಅವರನ್ನ ಸರಿಯಾಗಿ ದಾರಿ ತರಲಿಕ್ಕೆ ಸಾಧ್ಯ. ಇದು ನಿಮ್ಮ ಜೊತೆಗೆ ನಮ್ಮ ಒಂದು ಪಾತ್ರ. ನಮ್ಮ ಪಾತ್ರದ್ದು ನಾವು ಮಾತಾಡ್ತೀನಿ. ಆಮೇಲೆ ನಿಮ್ಮ ಪಾತ್ರದ ಡೆಕೇನಿಯನ್ಸ್ ಅಂತ ಬರುತ್ತೆ, ಜನರೇಷನ್ ಎಕ್ಸ್, ಜನರೇಷನ್ ವೈ, ಜನರೇಷನ್ ಝೆಡ್ ಅಂತ ಮಾಡಿದ್ದಾರೆ. ಅದ್ರಲ್ಲಿ ಆಲ್ಫಾ, ಬೀಟಾ. ಈ ಮಕ್ಕಳು ಹೊರಗಿನ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಯಾವುದು ತಿಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಹೊರತು ಮೊಬೈಲ್ ನಡೀತಾ ಇದೆ, ಅದನ್ನ ನೋಡ್ಕೊಂಡು ಅದನ್ನೇ ರಿಯಾಲಿಟಿ ಅಂತ ಮಾಡ್ಕೊಂಡಿದ್ದಾರೆ. ಆ ಒಂದು ಜನರೇಷನ್ ಅಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ. ವಾಟ್ ದೇ ಸಿ ಇನ್ ಶಾರ್ಟ್ಸ್, ವಾಟ್ ದೇ ಸಿ ಇನ್ ಫೇಸ್ಬುಕ್, ವಾಟ್ ದೇ ಸಿ ಇನ್ ಇನ್ಸ್ಟಾಗ್ರಾಮ್, ದಟ್ ಈಸ್ ಇಟ್ ಸೆಲ್ಫ್ ದ ವರ್ಲ್ಡ್ ಅನ್ನೋದೇ ಮಾತ್ರ ಗೊತ್ತಿದೆ. ಹೊರತು ಬೇರೆದು ಲೈಕ್ ರಿಯಾಲಿಟಿ ದೇ ಡೋಂಟ್ ನೋ ಎನಿಥಿಂಗ್.